ನಮಸ್ತೆ ಸರ್. ಶ್ರೀ ಗೋಮಾತಾ ಸರ್ಕಲ್ ವತಿಯಿಂದ ಒಂದು ಚಿತ್ರೀಕರಣ ಮಾಡ್ತಾ ಇದ್ದೀರಿ. ವಿದ್ಯಾಮೃತ PU ಕಾಲೇಜ್ ಅಂತ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲರ ಒಂದು ಸ್ಟೂಡೆಂಟ್ ಮನಸ್ಸು ಗೆದ್ದಿರುವಂಥ ಕಾಲೇಜ್ ಇದು. ಇದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿ ಸರ್. 2011ರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಡಿಲಲ್ಲಿ ಒಂದು ಸಮಸ್ಯೆಯನ್ನು ನೋಡುತ್ತೆ. ಅದುವೇ ನಮ್ಮ ವಿದ್ಯಾಮೃತ PU ಕಾಲೇಜ್. ಈ ವಿದ್ಯಾಮೃತ PU ಕಾಲೇಜು 2011ರಿಂದ ಈವರೆಗೂ ಕೂಡ ವಿದ್ಯಾರ್ಥಿಗಳ ಮನಸ್ಸನ್ನು ಗೆದ್ದು ಬಂದಿರುವಂತಹ ಕಾಲೇಜ್ ಆಗಿರುತ್ತೆ. ನಮ್ಮ ಕಾಲೇಜು ಪ್ರತಿ ವರ್ಷವೂ 100% ಫಲಿತಾಂಶವನ್ನು ನೀಡ್ತಾ ಬರ್ತಾ ಇರುವಂತಹ ಕಾಲೇಜ್ ಆಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಬ್ರಾಂಡೆಡ್ ಕಾಲೇಜ್ ನಾವು ಹೇಳಬಹುದು. ನಮ್ಮ ಕಾಲೇಜು ಕೂಡ ಒಂದು ಸೈನ್ಸ್ ಮತ್ತು ಕಾಮರ್ಸ್ ಎರಡು ಕಾಂಬಿನೇಷನ್ಸ್ ಅನ್ನು ಒಳಗೊಂಡಿದೆ. ಸೈನ್ಸ್ ಅಲ್ಲಿ PCMB ಮತ್ತು PCMCS ಪ್ರತಿ ವರ್ಷದ ವಿದ್ಯಾರ್ಥಿಗಳು 100% ಫಲಿತಾಂಶ, ಇದರಲ್ಲಿ ಕಾಮರ್ಸ್ ಅಲ್ಲಿ EVSCS ಇದರಲ್ಲೂ ಕೂಡ ಪ್ರತಿ ವರ್ಷ 100% ಫಲಿತಾಂಶವನ್ನು ಕೊಡ್ತಾ ಬರ್ತಾ ಇದೆ. ಸೊ 17 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂತಹ ಶಿಕ್ಷಣ ಸಂಸ್ಥೆ ಇವತ್ತು 300 ವಿದ್ಯಾರ್ಥಿಗಳಿಂದ ಕೂಡಿದೆ. ಹಾಗೆಯೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿಯೊಂದು ಆಕ್ಟಿವಿಟಿಯಲ್ಲೂ ಕೂಡ ನಮ್ಮ ಕಾಲೇಜು ಮೇಲ್ಗೈಯನ್ನು ಸಾಧಿಸ್ತಾ ಬರ್ತಾ ಇದೆ. ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಜನರಲ್ ನಾಲೆಡ್ಜ್ ಇರ್ಬೋದು, ಪ್ರತಿಯೊಂದು ಚಟುವಟಿಕೆಗಳಲ್ಲೂ ಕೂಡ ನಮ್ಮ ಕಾಲೇಜು ತನ್ನದೇ ಆದಂತಹ ಪಾತ್ರವನ್ನ ವಹಿಸ್ತಾ ಬರ್ತಾ ಇದೆ. ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಡವರ ಮಕ್ಕಳಿಗೆ ಮತ್ತು ಗ್ರಾಮಾಂತರದ ಮಕ್ಕಳಿಗೆ ಅತಿ ಕಡಿಮೆ ಶುಲ್ಕದಲ್ಲಿ ಸೀಟ್ ಅನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ತನ್ನದೇ ಆದಂತಹ ಶೈಕ್ಷಣಿಕ ಪ್ರೋತ್ಸಾಹವನ್ನ ಮಾಡ್ತಾ ಬರ್ತಾ ಇರುವಂತಹ ಚಿಕ್ಕಬಳ್ಳಾಪುರ ಜಿಲ್ಲೆ ಏಕೈಕ ಕಾಲೇಜ್ ಆಗಿದೆ ನಮ್ಮ ವಿದ್ಯಾಮೃತ PU ಕಾಲೇಜ್. ಸರ್, ಇವತ್ತು ಏನು ಸರ್ ಸೆಲೆಬ್ರೇಷನ್ ಇದೆ? ಇವತ್ತು ನಾವು ಪ್ರತಿ ವರ್ಷವೂ ಆಚರಣೆ ಮಾಡೋದಂಗೆ ಇವತ್ತು ಕೂಡ ಹೊಸ ವಿದ್ಯಾರ್ಥಿಗಳು ಯಾರು ಬಂದಿದ್ದಾರೆ, ಪ್ರಥಮ PUC ವಿದ್ಯಾರ್ಥಿಗಳಿಗೆ ಫ್ರೆಶರ್ಸ್ ಡೇ ಅನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹಾಗೂ ಇದನ್ನು ವೈಭವ ಅಂತ ಮಾಡ್ತೇವೆ. ಪ್ರತಿ ವರ್ಷವೂ ಇದನ್ನು ಮಾಡಲಾಗುತ್ತದೆ. ನಮ್ಮ ಮಕ್ಕಳು ಕೂಡ ನಮ್ಮ ವಧುವರರಂತೆ ಸಿಂಗಾರ ಆಗಿಬಿಟ್ಟು ಇವತ್ತು ಬಂದಿದ್ದಾರೆ. ಅವ್ರಿಗೋಸ್ಕರ ಮಾಡ್ತಾ ಇರುವಂತಹ ಇವತ್ತಿನ ಸುಭಿಕ್ಷವಾದಂತಹ ಕಾರ್ಯಕ್ರಮವಾಗಿದೆ. ಸರ್, ತುಂಬ ಧನ್ಯವಾದಗಳು ಸರ್. ನಾವು ಹಳ್ಳಿ ಗ್ರಾಮದಲ್ಲಿ ಗೋಸೇವೆ ಅಂತ ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ತೀರಿ. ಸೊ ಇಂಥ ಕಾಲೇಜಿನ ಪರಿಚಯ ಆಗಿದ್ದು ತುಂಬ ನಮಗೆ ಸಂತೋಷ. ಮುಂದಿನ ದಿನಗಳಲ್ಲಿ ಕಾಲೇಜಿಗೆ ನಮ್ಮ ಒಂದು ಹಳ್ಳಿ ಗ್ರಾಮದವ್ರನ್ನ ಕರೆತರುವಂಥ ಕಾರ್ಯಕ್ರಮ ಅನ್ಕೊಂತೀವಿ. ತುಂಬ ಥ್ಯಾಂಕ್ ಯು ಸರ್. ಚಿಕ್ಕಬಳ್ಳಾಪುರದ ದಾಖಲಾತಿಯನ್ನು ತೆಗೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ಮಾಡಲಿಕ್ಕೆ ನಾನು ರೂಪಾ ಮತ್ತು ಲಾರಿ ಕರೀತೇನೆ. Dear students, this is a new beginning of an exciting chapter in your life. Here you all will gain. I'd like to welcome Mr. Prakash Reddy sir, Deputy Superintendent of Police, Chikbalapur Division. ಕಾರ್ಯಕ್ರಮ ಎಲ್ಲರೂ ಕೂಡ ವಿದ್ಯಾರ್ಥಿಗಳು ನಿಂತ್ಕೋಬೇಕಾಗಿ ಹೇಳಿದೆ. ಉಗಮಸ್ಥಾನ ಸ್ಕಂದಗಿರಿ, ಬ್ರಹ್ಮಗಿರಿ, ಗೋವರ್ಧನಗಿರಿ, ನಂದಗಿರಿ, ಕುಷ್ಮಾಂಡಗಿರಿಗಳ ನೆಲಬೇಡು, ದ್ರಾಕ್ಷಿ, ಹೂವು, ತರಕಾರಿಗಳು ಹಾಗೂ ರೇಷ್ಮೆಗೆ ಹೆಸರುವಾಸಿಯಾದ ಭವ್ಯ ಭೂಮಿ ಚಿಕ್ಕಬಳ್ಳಾಪುರ ಜಿಲ್ಲೆ.
ಒಂದೆರಡು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕಾಲೇಜಿನ ಹೆಸರಿನಲ್ಲಿದೆ ವಿದ್ಯಾ ಅಮೃತ ಅಂತ ಹೇಳಿ. ಸೊ ವಿದ್ಯೆ ಯಾವಾಗಲೂ ಕೂಡ ಅಮೃತವಾಗಿ ಪಾಯಿಂಟ್. ಇಲ್ಲಿವರೆಗೂ ಕೂಡ ನಿಮಗೆ ಸಾಕಷ್ಟು ರೆಸ್ಟ್ರಿಕ್ಷನ್ಸ್ ಇತ್ತು ಸಿಕ್ಕಿದೆ. ಫ್ರೀಡಮ್ ವಿತ್ ರೆಸ್ಪಾನ್ಸಿಬಿಲಿಟಿ ಏನಂದ್ರೆ ಕಾರ್ ವಿತೌಟ್ ಬ್ರೇಕ್ ಹಾಕೋಬಹುದು. ಜೀವನ ಇಲ್ಲಿಂದ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ನೀವು ಡಾಕ್ಟರ್ ಆಗ್ತೀರಾ, ಇಂಜಿನಿಯರ್ ಆಗ್ತೀರಾ, ಅಥವಾ CA ಆಗ್ತೀರಾ, ಅಡ್ವೊಕೇಟ್ ಆಗ್ತೀರಾ, ಪ್ರತಿಯೊಂದು ಕೂಡ ಇಲ್ಲಿಂದ ನಿಮ್ಮದು ದಾರಿ ನಿರ್ಧಾರ ಆಗುತ್ತೆ. ಆದ್ರಿಂದ ಈ ಸಮಯವನ್ನ ಒಳ್ಳೆಯ ರೀತಿಯಲ್ಲಿ ನೀವು ಉಪಯೋಗಿಸ್ಕೊಂಡು, ಒಳ್ಳೆಯ ಶಿಕ್ಷಕರು ಇದೆ, ಒಳ್ಳೆಯ ಕಾಲೇಜ್ ಇದೆ, ಈ ಒಳ್ಳೆಯ ಇದನ್ನ ವಾತಾವರಣ ಉಪಯೋಗಿಸಿಕೊಂಡು ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ನಾನು ಹಾರೈಸ್ತೇನೆ. ಯಾವ ಭಯ ಇಲ್ಲ, ಅವಶ್ಯಕತೆ ಇಲ್ಲ. ಭಯ ಯಾರಿಗೆ ಬೇಕಿದೆ? ಪ್ರಶ್ನೆ ಮಾಡಿದಾಗ ಮಾತ್ರ ಇದು ಶಿಸ್ತು ಅಲ್ಲ ಅನ್ನೋದು ಆ ರೀತಿ ಭಾವನೆ ಇರಬಾರ್ದು. ಯಾವಾಗಲೂ ಶಿಸ್ತು ಅನ್ನೋದೇನಂದ್ರೆ ಯಾರು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳು ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಅವ್ರದೇ ಆದ ಸಮಯವನ್ನು ಸೊ ಏನಕ್ಕೆ ಅವ್ರು ಹೇಳ್ತಿದ್ದಾರೆ, ಏನೋ ಮಾತಾಡೋದು, ಯಾವುದನ್ನ ನಾವು ತಗೋಬೇಕು, ಜೀವನಕ್ಕೆ ನಾವು ತುಂಬ ಮಾಡಬೇಕು. ಮನುಷ್ಯ ಜೀವನ ಕೇವಲ ಎಂಜಾಯ್ಮೆಂಟ್ ಇರಲ್ಲ. ಸಮಾಜ ನಮ್ಮನ್ನು ಪ್ರತಿಯೊಬ್ಬರನ್ನು ಅದರದೇ ಆದ ವ್ಯಾಖ್ಯಾನದಲ್ಲಿ ನೋಡ್ತಾ ಇರ್ತಾರೆ. ಚೆನ್ನಾಗಿ ಒಳಗಡೆ ಬರಬೇಕಾದ್ರೆ ನಿಮ್ಮ ಎಲ್ಲ ಗೌರವ ಪ್ರತಿಷ್ಠೆಗಳನ್ನ ಹೊರಗಡೆ ಬಿಟ್ಟು ಹೊರಗಡೆ ಕಾಲಿಟ್ಟಿದ್ದಾರೆ. ಅದು ಒಂದಿನ ಇದೇ ವೇದಿಕೆಯ ಮೇಲೆ, ಇನ್ನೂ ದೊಡ್ಡ ವೇದಿಕೆಯ ಮೇಲೆ ನೀವು ಕೊಡಲಿಕ್ಕೆ ಯಶಸ್ವಿಯಿಂದ ಪಡ್ಕೊಂಡಿದ್ದಾರೆ. ಈ ಪರವಾಗಿ ಮತ್ತೊಮ್ಮೆ ಮಹಿಳೆಯರು ಸಹ ಸ್ವಾಗತವನ್ನು ಕೊಡ್ತಾ, ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಪ್ರೀತಿಯ ವಿದ್ಯಾರ್ಥಿ, SLC ಅಂತಕ್ಕಂಥ ಒಂದು ಹಂತವನ್ನು ದಾಟಿ ಕಾಲೇಜು ಹಂತವನ್ನು ತಲುಪಿದೆ. ಇಂಥ ಒಂದು ಸಂದರ್ಭದಲ್ಲಿ ಏನು ರಿಸಲ್ಟ್ ಬಂದ ತಕ್ಷಣ ಅಥವಾ ರಿಸಲ್ಟ್ಗಿಂತ ಮುಂಚೆನೇ ಒಂದು ಗುರಿ ಇರ್ತದೆ. ನಾನು ಯಾವ ಆಪ್ಷನ್ ತಗೊಳ್ಬೇಕು ಮತ್ತೆ ಯಾವ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅಂತಕ್ಕಂಥದ್ದು ಗುರಿ ಇರ್ತದೆ. ಅಂತ ಒಂದು ಗುರಿಯನ್ನು ಇಟ್ಕೊಂಡು ನಾವೆಲ್ಲರೂ ಸಹ ವಿದ್ಯಾಮೃತ PU ಕಾಲೇಜನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ. ಆಗಿರ್ಬೋದು ಅಥವಾ ನಿಮ್ಮ ಪ್ರತಿಭೆ ಆಗಿರ್ಬೋದು, ಅವೆಲ್ಲವನ್ನು ಸಹ ಮೆಟ್ಟಿ ನಿಲ್ಲುವಂತಹ ಒಂದು ಶಕ್ತಿ ಮಾಡಿ ವೇದಿಕೆ ಮೇಲೆ ಹೃದಯ ನಿಮ್ಮದು ಅನೇಕವಾದ ಕಲಾವಿದರಿದ್ದಾರೆ. ಅವರು ಚೆನ್ನಾಗಿ ಪ್ರಾರ್ಥನೆ ಗೀತೆಗಳನ್ನು ಹಾಡಿದರು. ಹಾಗಾಗಿ ಕನ್ನಡದಲ್ಲಿ ಬಹಳ ಅದ್ಭುತವಾದ ವಿಚಾರ. ಹಾಗಾಗಿ ನಮಗೆ ಶ್ರೀದೇವಿ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಕರೆದಿದ್ದಾರೆ. ದಯವಿಟ್ಟು ಕಾರ್ಯಕ್ರಮ ನಿಮ್ಮಲ್ಲಿ ಮಾಡಬೇಕಾಗಿದೆ. ಈ ನಾಡಿಗೆ ಈಗಾಗಲೇ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ನೀವು ಮುಂದಿನ ಜೀವನದಲ್ಲಿ ರಾಧಾಕೃಷ್ಣ ಇವರ ನೆಲದಲ್ಲಿ ಇವರ ವಿಚಾರ ನಿಜಕ್ಕೂ ನನ್ನ ನಾಡಿಗೆ ಬಹಳಷ್ಟು ಸಂತೋಷ ಪಡ್ತೇನೆ ಮಕ್ಕಳೇ. ಹಾಗಾಗಿ ನನಗೆ ಹೃದಯದಲ್ಲಿ ವಿಚಾರ ಬಂದಾಗ ಹಾಡು ಬಾರಿಸು ಕನ್ನಡ ಗಿಂಗಿಮವ ಓ ಕರ್ನಾಟಕ ಹೃದಯ ಶಿವ ಎಂಬ ಮಾತು ರಾಷ್ಟ್ರಕವಿ ಶಿವ ಹೃದಯ ಶಿವ
ಸಂತರ ಆದರ್ಶದಲ್ಲಿ ಸರ್ವೋದಯವಾಗಿ ಸರ್ವದಲ್ಲಿ ಬಾಯಿಸು ಕನ್ನಡ ಬಾಯಿಸು ಕನ್ನಡ ಬಾಯಿಸು ಕನ್ನಡ ಕಿಂದಿರುವ ಓ ಕರ್ನಾಟಕ ಹೃದಯ ಶಿವ ಕನ್ನಡ ತಾಯಿಯ ನಿಂತುಕೊಳ್ಳರು ನಮ್ಮವರಲ್ಲೇ ನಿಮ್ಮವರಲ್ಲೇ ಮಾನವೀಯ ಕನ್ನಡ ತಾಯಿಯ ನಿಂತುಕೊಳ್ಳರು ಕನ್ನಡವನ್ನು ಅರಳಿಸಿದ ಸಾಹಿತ್ಯದಲ್ಲಿ ಹೆಸರು ಮಾಡಿದ ಮೂರ್ತಿಯ